ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಎಷ್ಟು ಪರೀಕ್ಷಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು, ಎಷ್ಟು ಹಾಜರಾಗಿದ್ದಾರೆ, ಎಷ್ಟು ಗೈರು, ತಿಕೋಟಾದಲ್ಲಿ ಗೊಂದಲ ಆಗಿದ್ದರಲ್ಲಿ ಎಷ್ಟು ಹಾಜರಾಗಬೇಕಾಗಿತ್ತು, ಎಷ್ಟು ಮಂದಿ ಪರೀಕ್ಷೆ ಬರೆದ್ರು, ಎಷ್ಟು ಮಂದಿ ಹೊರಗೆ ಒಟ್ಟು ವಿಜಯಪುರ ಜಿಲ್ಲೆಯಲ್ಲಿ 61 ಕೇಂದ್ರಗಳು ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾಗಿತ್ತು. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಅಭ್ಯರ್ಥಿಗಳು 24,434 ಜನರ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಗೆ ಅಲೋಕೇಶನ್ ಆಗಿದ್ದಾರೆ. ಅದರ ಪೈಕಿ ಈಗ ಏನು ಪ್ರೆಸೆಂಟ್ ಅಭ್ಯರ್ಥಿಗಳು ನಮಗೆ OMR ಅನ್ನು ತುಂಬಿ ವಾಪಸ್ಸು ಕೊಟ್ಟು ಸೀಲಾಗಿ ಬಂದಿರುವಂಥದ್ರಲ್ಲಿ 23,184 ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದು ಅವರು OMR ಸೀಟನ್ನು ನಿಯಮಾನುಸಾರ ತುಂಬಿ ಇನ್ವಿಜಿಲೇಟರ್ ಕೈನಲ್ಲಿ ಕೊಟ್ಟು ಸೀಲ್ ಮಾಡಿ ಇಲ್ಲಿ ರಿಸೀವ್ ಆಗಿದೆ. ಅಲ್ಲಿ ತಿಕೋಟ ತಾಲೂಕಿನಲ್ಲಿ ಶಾರದಾಂಬಾ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳು ಟೋಟಲ್ ವಿದ್ಯಾರ್ಥಿಗಳು 432 ವಿದ್ಯಾರ್ಥಿಗಳು ಅಲ್ಲಿ ಅಲೋಕೇಶನ್ ಆಗ್ತಿತ್ತು. ಆ 432 ವಿದ್ಯಾರ್ಥಿಗಳ ಪೈಕಿ 120 ವಿದ್ಯಾರ್ಥಿಗಳದ್ದು OMR ಶೀಟು ಅಲ್ಲಿ ಅವರು ತುಂಬಿ ಎಕ್ಸಾಮ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದು ಇಲ್ಲಿ ರಿಸೀವ್ ಆಗಿದೆ. ಸೊ ಅದನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳು ಅಲ್ಲಿ ಯಾರು ಸೆಂಟರ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ, OMR ಶೀಟಲ್ಲಿ ತೊಗೊಂಡು ಹೊರಗಡೆ ಹೋಗಿರುವಂಥ ವಿದ್ಯಾರ್ಥಿಗಳು ಮತ್ತೆ ಒಳಗಡೆ ಬರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದಾಗ ಆ ಎಕ್ಸಾಮ್ ಇಂಟೆಗ್ರಿಟಿ ಪ್ರಾಸೆಸನ್ನು ಉಳಿಸಬೇಕು. ಯಾವುದೇ ಕಾರಣಕ್ಕೂ ಒಳಗಡೆ ಪರೀಕ್ಷೆ ಬರೀತಾ ಇರುವಂತಹ 120 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮತ್ತೆ ಅವರು ಎಲ್ಲ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಟ್ಟಿದ್ದಾರೆ. ಎಲ್ಲ ಒಂದು ಕೇಂದ್ರದಲ್ಲೂ ಕೂಡ ಇದೆ. ಈ ಕೇಂದ್ರದಲ್ಲೂ ಕೂಡ ಮೆಟಲ್ ಡೋರ್ ಫ್ರೇಮ್ ಡಿಟೆಕ್ಟರ್ನಲ್ಲಿ ಫ್ರಿಸ್ಕಿಂಗ್ ಆಗ್ತಿತ್ತು. ಅದಾದ ನಂತರ ಹ್ಯಾಂಡ್ ಹೆಲ್ಡ್ ಫ್ರೇಮ್ ಡಿಟೆಕ್ಟರ್ನಲ್ಲಿ ಚೆಕಿಂಗ್ ಆಗಿತ್ತು. ಅದಾದ ನಂತರನೂ ಕೂಡ 3rd ಲೆವೆಲ್ ಸೆಕ್ಯೂರಿಟಿಯಾಗಿ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ ಜಾಮರನ್ನು ಅಳವಡಿಸಿರುವಂಥದ್ದಿದೆ. ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಒಳಗೆ ತಗೊಂಬರಬಾರದು, ಬಂದರೂ ಕೂಡ ಅದು ವರ್ಕ್ ಆಗಲಿಕ್ಕೆ ಆಗಬಾರದು ಅಂತ ಹೇಳಿಬಿಟ್ಟು KEA ವತಿಯಿಂದ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ ಜಾಮರ್ ಅಳವಡಿಕೆ ಆಗಿತ್ತು. ಸೊ ಇದೆಲ್ಲವೂ ಮಲ್ಟಿಲೇಯರ್ ಸೆಕ್ಯೂರಿಟಿ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದರು ಅವರು ಪರೀಕ್ಷೆಯನ್ನು ಕಂಟಿನ್ಯೂ ಮಾಡಿ ಬರೆದಿದ್ರು. ಅವರಿಗೆ ಏನು ಹೆಚ್ಚುವರಿಯಾಗಿ ಟೈಮು ಈ ಒಂದು ಗೊಂದಲದಿಂದ ಅವರಿಗೆ ಬೇಕಂತ ಹೇಳಿದ್ದು KEA ಟೈಮನ್ನು ಕೂಡ ಒದಗಿಸಿಕೊಟ್ಟು ಆ ಟೈಮ್ನಲ್ಲಿ ಅವರು ಪರೀಕ್ಷೆಯನ್ನು ಬರೆದು 120 ಕ್ಯಾಂಡಿಡೇಟ್ಸು OMR ಅನ್ನು ಕೊಟ್ಟಿದ್ದಾರೆ. ಉಳಿದ ಕ್ಯಾಂಡಿಡೇಟ್ಸು ಹೊರಗಡೆ ಹೋಗಿ ಮತ್ತೆ ವಾಪಸ್ಸು ನಾವು ಒಳಗಡೆ ಬರ್ತೇವೆ ಅಂತ ಹೇಳಿಬಿಟ್ಟು, ಯಾಕಂದರೆ ಹೊರಗಡೆ ಹೋಗಿದ ನಂತರ ಮತ್ತೆ ವಾಪಸ್ ಬರಲಿಕ್ಕೆ ಕೇಂದ್ರದಲ್ಲಿ ಅವಕಾಶ ಇಲ್ಲ. ಅದು KEA ಪ್ರಾಪರ್ಟಿ ಆಗಿರ್ತದೆ. ಆ ರೀತಿ ಅವ್ರು ತೊಗೊಂಡು ಹೋಗಿ ಮತ್ತೆ ವಾಪಸ್ ಬರುವಂಥ ಅವಕಾಶ ಇಲ್ಲ. ಅದನ್ನು ಪೆರಿಮೀಟರ್ ಸೆಕ್ಯೂರಿಟಿ ಮಾಡಿಕೊಂಡು, ಯಾಕೆಂದರೆ 144 ಇತ್ತು, ಅದರಿಂದ ಪೊಲೀಸ್ನವರು ಮಿನಿಮಲ್ ಫೋರ್ಸ್ ಯೂಸ್ ಮಾಡಿಕೊಂಡು ಅವರನ್ನು ಡಿಸ್ಪರ್ಸ್ ಮಾಡಿದ್ದಾರೆ. ಯಾಕೆಂದರೆ ಗೇಟನ್ನು ತಲ್ಲಿ ಅದನ್ನು ಹೊಡೆದಿರುವಂಥದ್ದನ್ನು ಕೂಡ ದೃಶ್ಯಗಳನ್ನು ತಾವೆಲ್ಲರೂ ನೋಡಿದ್ದೀರಾ, ತಾವೆಲ್ಲ ಕವರ್ ಮಾಡಿದ್ದೀರಾ. ಸೊ ಎಕ್ಸಾಮ್ ಇಂಟೆಗ್ರಿಟಿಯನ್ನು ಪ್ರೊಟೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ಸಹಕಾರ ಕೊಟ್ಟು ಅವರು ಸಂಪೂರ್ಣವಾಗಿ ಪೆರಿಮೀಟರ್ನ ಕಂಟ್ರೋಲಿಗೆ ತೊಗೊಂಡು ಈ ಪ್ರಾಸೆಸನ್ನು ಸ್ಮೂತಾಗಿ ನಡೆಸಿ ಇಲ್ಲಿ ಮುಕ್ತಾಯ ಆಗಿದೆ. ಅದರಲ್ಲಿ ಪರೀಕ್ಷಾ ಕೇಂದ್ರದ ಪರೀಕ್ಷಾರ್ಥಿಗಳು ಮತ್ತು ಕೆಲವು BJP ಕೂಡ ಯಾರು ಬರ್ತಾ ಇದ್ದಾರೆ. ಕ್ವಶನ್ ಪೇಪರ್ ಸೀರಿಯಲ್ ನಂಬರು ಮತ್ತು OMR ಶೀಟ್ ನಂಬರ್ ಸೀರಿಯಲ್ ನಂಬರ್ ಬದಲಾವಣೆ ಇತ್ತು, ಅದೊಂದು ಆಯಿತು. ಹಾಗಾದರೆ OMR ಶೀಟಲ್ಲಿ ಕ್ವಶನ್ ಪೇಪರ್ ನಮ್ಮ ಸೀರೀಸನ್ನು ಬರೆಯೋಕ್ಕೆ ಅವಕಾಶ ಅಲ್ಲಿತ್ತು, ಅದು ಅವಕಾಶ ಇಲ್ಲ, ಮತ್ತು ಸರಿಯಾಗಿ ಸ್ಪಷ್ಟನೆಯೂ ಕೂಡ ಮೇಲ್ವಿಚಾರಕರು ಕೊಟ್ಟಿಲ್ಲ ಅಂತ. ಪ್ರತಿಯೊಂದು OMR ಶೀಟ್ನಲ್ಲೂ ಈಗ ಕ್ವಶನ್ ಪೇಪರು ಬೇರೆ ಬೇರೆ ರೀತಿಯಾದಂಥ ವರ್ಷನ್ನಲ್ಲಿ ಬರ್ತದೆ. ಯಾಕೆಂದರೆ ಒಂದು ಅಭ್ಯರ್ಥಿಗೆ ಕೊಡುವಂಥ ಪ್ರಶ್ನೆಯ ಕ್ರಮಗಳು ಇನ್ನೊಂದು ಅಭ್ಯರ್ಥಿಗೆ ಅದೇ ಸೇಮ್ ಕ್ರಮಗಳಿರೋದಿಲ್ಲ. ಅದಕ್ಕೆ ಬೇರೆ ಬೇರೆ ವರ್ಷನ್ಸ್ಗಳು ಮಾಡಿರ್ತಾರೆ. A1, A2, A3, B1, B2, B3 ಅಂತ ಹೇಳಿ ಹಲವಾರು ವರ್ಷನ್ಸ್ ಹೇಳಿದೆ. ಸೊ ಯಾವ ವರ್ಷನ್ನು ಆ ಅಭ್ಯರ್ಥಿಗೆ ಸಿಕ್ಕಿದೆಯೋ ಆ ವರ್ಷನ್ ಕೋಡನ್ನು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿ ನಮೂದು ಮಾಡಲಿಕ್ಕೆ ಅವಕಾಶ ಇದೆ. ಅದು ಖಂಡಿತವಾಗಿ ಮ್ಯಾಂಡೇಟ್ರಿ ಕಾಲಮ್ ಇದೆ. ಯಾಕೆಂತ ಹೇಳಿದರೆ ಆ ಒಂದು ಕಾಲಮನ್ನು ತುಂಬಲಿಲ್ಲ ಅಂತ ಹೇಳಿದರೆ ಯಾವ ಕ್ರಮದಲ್ಲಿ ಆ ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಅದು ಮ್ಯಾಂಡೇಟ್ರಿ ಕಾಲಮ್ ಇದೆ, ಖಂಡಿತವಾಗಿ ಅದನ್ನು ಅವ್ರು ನಮೂದು ಮಾಡಬೇಕು. ಜೊತೆಗೆ ಅವ್ರದ್ದು ಅಡ್ಮಿಟ್ ಕಾರ್ಡ್ನಲ್ಲಿರುವಂಥ ನಂಬರ್ ಏನಿರ್ತದಲ್ಲ, ರಿಜಿಸ್ಟ್ರೇಷನ್ ನಂಬರ್, ಅದನ್ನು ಕೂಡ ಅವರು ತುಂಬಬೇಕಂತ ಇರುವಂಥ ಸೂಚನೆಗಳು ತುಂಬ ಸ್ಪಷ್ಟವಾಗಿ ಅವರು ಅಡ್ಮಿಟ್ ಕಾರ್ಡ್ನಲ್ಲಿ ಇರುವಂಥ ವಿಚಾರ. ಸೊ ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಸುಮಾರು 24,000 ಅಭ್ಯರ್ಥಿಗಳಿಗಿಂತ ಹೆಚ್ಚಿಗೆ ನಮ್ಮದು ಇದು ಏನು ನೋಂದಣಿ ಮಾಡಿಕೊಂಡಿರ್ಬೋದು. ಅದರ ಪೈಕಿ 23,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈಗಾಗಲೇ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಆ ಪ್ರಾಸೆಸನ್ನು ಕ್ಲಿಯರಾಗಿ ನೋಡಿಕೊಂಡು ಅದನ್ನು ಸ್ಮೂತಾಗಿ ಅವರು ಫಿಲ್ ಮಾಡಿಕೊಂಡು ವ್ಯಾಲಿಡ್ OMRಸನ್ನು ಮರಳಿ ನಮಗೆ ಕೊಟ್ಟಿದ್ದಾರೆ.